ವೆಲ್ಕಮ್ ಬ್ಯಾಕ್ ಟು KGA ವ್ಲಾಗ್. ನಾನು ನಿಮ್ಮ ಕಾವ್ಯ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನಮ್ಮೂರಲ್ಲಿ ಗಣೇಶನ ಕೂರಿಸಿದ್ರು. ಗಣೇಶನ ವಿಸರ್ಜನೆ ಮಾಡೋ ಹಿಂದಿನ ದಿವಸ ನಮ್ಮೂರಲ್ಲಿ ಈ ಹುಲಿವೇಷ ಅಂತ ಇರುತ್ತಲ್ಲ, ಒಂದು ಜನಪದ ಕಲೆಯದು. ಸೊ ಹುಲಿವೇಷಕ್ಕೆ ಹೇಗೆಲ್ಲ ಪ್ರಿಪರೇಷನ್ಸ ಮಾಡ್ತಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ಕೊಂಡು ಬರ್ಬೋದು. ಅವರು ರಾತ್ರಿಡೀ ಒಂದು ನಿದ್ದೆ ಎಲ್ಲ ಬಿಟ್ಟು ರಾತ್ರಿಡೀ ಈ ಥರ ಮೈಗೆ ಫಸ್ಟು ಪೇಂಟನ್ನು ಹಾಕ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಬ್ಬರಿಗೆ ಪೇಂಟ್ ಸಹ ಮಾಡ್ತಾ ಇದ್ದಾರೆ. ಇವರಿಗೆ ನೈಟ್ ಫುಲ್ಲು ನಿದ್ರೆ ಇರಲ್ಲ. ಸೊ ಇದೇ ಥರ ಒಬ್ಬೊಬ್ಬರಿಗೆ ಪೇಂಟನ್ನು ಇಲ್ಲಿ ಬಳಿತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಥರ ಬಳ್ದಾದ್ಮೇಲೆ ಅವರಿಗೆ ಈ ರೋಮವನ್ನು ಉದುರಿಸ್ತಾರೆ. ನೋಡಿ, ಒಂದು ಹುಲಿವೇಷವನ್ನು ಮಾಡಬೇಕಾದ್ರೆ ಅದಕ್ಕೆ ಎಷ್ಟೆಲ್ಲ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕನ್ನೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಲಿಕ್ಕೆ ಖುಷಿ ಆಗುತ್ತಲ್ವ ಫ್ರೆಂಡ್ಸ್? ನೀವಿಲ್ಲಿ ನೋಡ್ತಾ ಇರ್ಬೋದು ಹೇಗೆ ಇಲ್ಲಿ ರೋಮಗಳನ್ನು ಪೇಂಟ್ ಆದಮೇಲೆ ರೋಮಗಳನ್ನು ಇಲ್ಲಿ ಉದುರಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ನಂತರ ಕುತ್ತಿಗೆಗೆ, ಮುಖಕ್ಕೆ, ಪ್ರತಿಯೊಂದು ಭಾಗಗಳಿಗೂ ಇಲ್ಲಿ ರೋಮವನ್ನು ಉದುರಿಸ್ತಾರೆ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಮೊದಲಿಗೆ ನನ್ನ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೂ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ರೋಮಗಳನ್ನು ಉದುರಿಸಿದ ನಂತರ ಮೈ ಮೇಲೆ ಪಟ್ಟಿಗಳನ್ನು ಬರೀತಾರೆ. ಬೇರೆ ಬೇರೆ ಥರದ್ದೆಲ್ಲ ಪಟ್ಟಿಗಳನ್ನು ಇಲ್ಲಿ ಹಾಕ್ತಾರೆ. ನಂತರ ನಾವು ಇಲ್ಲಿಂದ ಬೇರೆ ಕಡೆಗೆ ಹೋದ್ವಿ. ಅಲ್ಲಿ ಈ ಬ್ರಹ್ಮಾವರದಲ್ಲಿ ಈ ಸಲ 5 ಹುಲಿವೇಷದ ಸೆಟ್ ಇದ್ದಿತ್ತು. ಸೊ ನಾವಿವಾಗ ನೆಕ್ಸ್ಟ್ ಬೇರೆ ಕಡೆ ಬಂದ್ವಿ. ನೀವಿಲ್ಲಿ ನೋಡ್ತಾ ಇರಬಹುದು, ದೇವರಿಗೆ ಪೂಜೆ ಸಹ ಮಾಡಿದ್ದಾರೆ. ನಂತರ ಅಲ್ಲೆಲ್ಲ ನೋಡಿಕೊಂಡು ಮತ್ತೊಂದು ಕಡೆ ನಾವಿಲ್ಲಿ ಬಂದಿದ್ದೀವಿ, ಯುವ ಬ್ರಹ್ಮಾವರ ಅಂತ ಹೇಳಿಬಿಟ್ಟು. ನೀವಿಲ್ಲಿ ನೋಡ್ತಾ ಇರಬಹುದು, DKಶಿ ಅವರು ಕೂಡ ಬಂದಿದ್ದಾರೆ ಇಲ್ಲಿ ಪ್ರೋಗ್ರಾಮಿಗೆ. ಇದೊಂದು ಬ್ರಹ್ಮಾವರದ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬಹುದು. ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಏನೇ ಆಯಿತು ಅನ್ನೋದನ್ನು ಇನ್ನೊಂದು ವ್ಲಾಗ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಈ ವಿಡಿಯೋವನ್ನು ನೋಡ್ತೇರಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.